ನಮಸ್ಕಾರ ಸ್ನೇಹಿತರೆ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಯಾರಿಗೆ ಬೇಕಾದರೂ ವೈರಲ್ ಮಾಡ್ಬೋದು, ಫೇಮಸ್ ಮಾಡ್ಬೋದು, ಹಾಗೆ ಯಾರಿಗೆ ಬೇಕಾದರೂ ಫ್ಲಾಪ್ ಮಾಡ್ಬೋದು. ಇದಕ್ಕೆ ಉಜ್ವಲ ಉದಾಹರಣೆ ಇಲ್ಲಿದೆ, ಬನ್ನಿ ನೋಡೋಣ. ಸ್ನೇಹಿತರೆ, UPಯ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳ ನಡೀತಿದೆ, ಇದೆಲ್ಲರಿಗೂ ಗೊತ್ತಿದೆ. ಈ ಕುಂಭಮೇಳದಲ್ಲಿ ಬಂದ ಅನೇಕ ಜನರು ಚರ್ಚೆಯ ವಿಷಯವಾಗುತ್ತಿರುವುದು ನೀವು ಕೂಡ ನೋಡಿರ್ಬೋದು, ಗಮನಿಸಿರ್ಬೋದು, ಕೇಳಿರ್ಬೋದು. ಸಾಧ್ವಿಯಾಗಲಿ ನಾಗಾ ಸಾಧುಗಳಾಗಲಿ, ಇದೇ ಸಮಯದಲ್ಲಿ ಹೊಟ್ಟೆಪಾಡಿಗಾಗಿ ಬಂದ ಕೆಲವು ಜನರಾಗಲಿ, ಒಬ್ಬೊಬ್ಬರದ್ದು ಒಂದೊಂದು ಕಥೆನೇ ಇದೆ. ಅದರಲ್ಲಿ ಸುಂದರ ಕಣ್ಣುಗಳ ಜೊತೆ ಸಾಮಾನ್ಯ ಸೌಂದರ್ಯದ ಹುಡುಗಿಯ ಬಗ್ಗೆ ಮಹಾಕುಂಭದಲ್ಲಿ ಚರ್ಚೆ ನಡೆದದ್ದು ನೀವು ಕೂಡ ಕೇಳಿರ್ಬೋದು. ರುದ್ರಾಕ್ಷಿ ಮಾರಿ ಪ್ರತಿದಿನ 5ರಿಂದ 1,000 ರೂಪಾಯಿ ದುಡಿತಿದ್ದ ಮೊನಾಲಿಸಾ, ಆಕೆಗೆ ಕೇವಲ 16 ವರ್ಷ. ತನ್ನ ಸೊಗಸಾದ ಕಣ್ಣುಗಳಿಂದಲೇ ಎಲ್ಲರನ್ನು ಆಕರ್ಷಿಸಿದ ಈ ಹುಡುಗಿಯ ಹೆಸರು ಮೊನಾಲಿಸಾ. ಪ್ರಯಾಗ್ರಾಜ್ ಮಹಾಕುಂಭದಲ್ಲಿ ರುದ್ರಾಕ್ಷಿ ಮತ್ತು ಇನ್ನಿತರ ಮಣಿಗಳನ್ನು ಮಾರಾಟ ಮಾಡುವ ಮೂಲಕ ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದಂತೆ. ಮಧ್ಯಪ್ರದೇಶದ ಇಂದೋರ್ನವಳಿಕೆ ಒಬ್ಬ ಯೂಟ್ಯೂಬರ್ ಮಾಡಿದ ವಿಡಿಯೋದಿಂದ ವೈರಲ್ ಆಗಿದ್ದಾಳೆ. ಸೋಷಿಯಲ್ ಮೀಡಿಯಾದ ಪ್ರಭಾವದಿಂದಾಗಿ ಜನ ಆಕೆಯೊಂದಿಗೆ ಸೆಲ್ಫಿಗಾಗಿ ಮುಗಿ ಬೀಳುತ್ತಿದ್ದುದು ಸಹ ಸಾಮಾನ್ಯವಾಗಿತ್ತಂತೆ. ಮಹಾಕುಂಭದಲ್ಲಿ ನೋಡುಗರ ಕಣ್ಮನ ಸೆಳೆದ ಈ ಮೊನಾಲಿಸಾಗೆ ಈಗ ಬಾಲಿವುಡ್ನಿಂದ ಆಫರ್ ಕೂಡ ಬಂದಿದೆ ಅಂತೆ. ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ ಸಿನಿಮಾದಲ್ಲಿ ನಟಿಸಲು ಆಫರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪವರ್ಫುಲ್ ನೋಡಿ. ಯಾರು ಬೇಕಾದರೂ ರಾತ್ರೋರಾತ್ರಿ ಸ್ಟಾರ್ ಆಗ್ಬೋದು ಸ್ನೇಹಿತರೆ. ಮೊನಾಲಿಸಾ ಈಗ ತನ್ನದೇ ಆದ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಸಹ ಹೊಂದಿದ್ದಾಳೆ ಸ್ನೇಹಿತರೆ. ಅಂದರೆ ಎಕ್ಸ್ನಲ್ಲಿ ಕೇವಲ 3 ದಿನಕ್ಕೆ 10,000ಕ್ಕೂ ಹೆಚ್ಚು ಫಾಲೋವರ್ಸ್ ಗಳಿಸಿದೆ. ಅದೂ ಅಲ್ಲದೆ ಯೂಟ್ಯೂಬ್ನಲ್ಲಿಯೂ ಸಹ ಸಬ್ಸ್ಕ್ರೈಬರ್ ಸಂಖ್ಯೆಯಲ್ಲಿ ನಿರಂತರ ಹೆಚ್ಚಳವಾಗ್ತಿದೆ. ಈಗ ಮೊನಾಲಿಸಾ ಈ ಎಲ್ಲ ಅಕೌಂಟ್ ನಿರ್ವಹಣೆಗೆ ಅಂತ ಕೆಲವರಿಗೆ ನೇಮಕ ಮಾಡಿಕೊಂಡು ತನ್ನ ಕೆಲಸ ಮಾಡ್ತಿದ್ದಾಳೆ ಅನ್ನೋದು ಕೂಡ ಹೇಳಲಾಗ್ತಿದೆ. ಲಕ್ ಅನ್ನೋದು ಹೀಗಿರುತ್ತೆ ನೋಡಿ. ಯಾವಾಗ ಹೇಗೆ ಏನು ಸಿಗುತ್ತೋ ಆ ದೇವರೇ ಬಲ್ಲ ಸ್ನೇಹಿತರೆ. ನಾವು ಯಾವಾಗಲೂ ನಮ್ಮ ಪ್ರಯತ್ನದಲ್ಲಿ ನಾವಿರಬೇಕು. ಏನಂತೀರಾ ಸ್ನೇಹಿತರೆ? ಈ ಮೊನಾಲಿಸಾನ ಬಗ್ಗೆ ನೀವೇನು ಕೇಳಿದ್ದೀರಾ? ಏನು ನಿಮಗೆ ಮಾಹಿತಿ ಸಿಕ್ತು? ಏನಾದರೂ ಇವ್ರ ಬಗ್ಗೆ ಕೇಳಿದ್ದೀರಾ? ಕಮೆಂಟ್ ಮಾಡಿ ಹೇಳಿ. ನೀವು ಕೂಡ ನಿಮ್ಮ ಲಕ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಆದಷ್ಟು ನೀವು ಆ್ಯಕ್ಟಿವ್ ಆಗಿರಿ, ಮಾಡೋ ಪ್ರಯತ್ನನ ಸರಿಯಾಗಿ ಮಾಡಿ. ಯಾವಾಗ ಏನು ಲಕ್ ಕೊಡ್ಬೋದು ಹೇಳಲಿಕ್ಕಾಗಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಮೋಟಿವೇಶನ್ ಕೊಟ್ಟಿದ್ರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.